ನಾವೊಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರೂ ಮೆಚ್ಚಿದ್ರೆ ಸಿಗುತ್ತಲ್ಲ ಒಂದು ಖುಷಿ. ಆ ಚಪ್ಪಾಳೆ ಸದ್ದು ಅಬ್ಬಾ ಅದ್ಭುತ ಅಲ್ವಾ? ಆದ್ರೆ ಒಂದು ವೇಳೆ ಆ ಮೆಚ್ಚುಗೆನೆ ನಮ್ಮ ಮೌಲ್ಯವನ್ನ ಅಳಿಯೋ ಸ್ಕೇಲ್ ಆಗ್ಬಿಟ್ರೆ, ನಮ್ಗೆ ಗೊತ್ತಿಲ್ದೆ ನಮ್ದೇ ಜೀವನಕ್ಕೆ ಬೇರೆಯವರಿಂದ ಒಪ್ಪಿಗೆ ಪಡೆಯೋಕೆ ನಾವು ಆಡಿಷನ್ ಕೊಡ್ತಾ ಇದೀವ್ಯಾ? ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ. ಇವತ್ತಿನ ಕಾಲದ ಸತ್ಯವನ್ನು ಹಿಡಿದಿಡುವ ಒಂದು ಮಾತು ಹೀಗಿದೆ: ಆಧುನಿಕ ಜೀವನ ಅನ್ನೋದು ಜನರಿಗೆ ಗೊತ್ತಿಲ್ಲದ ಹಾಗೆ ಅವರ ಆತ್ಮ ಮೌಲ್ಯವನ್ನು ಚಪ್ಪಾಳೆ, ಮೆಟ್ರಿಕ್ಸ್ ಅಂದ್ರೆ ಲೈಕ್ಸ್, ಕಾಮೆಂಟ್ಸ್ ಮತ್ತೆ ಬೇರೆಯವರ ಅನುಮತಿಗೆ ಹೊರಗುತ್ತಿಗೆ ಕೊಡೋದಕ್ಕೆ ತರಬೇತಿ ಕೊಡುತ್ತೆ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ನಮ್ಮ ಬೆಲೆ ಏನು ಅಂತ ನಾವೇ ನಿರ್ಧಾರ ಮಾಡೋ ಬದಲು ಅದನ್ನ ಬೇರೆಯವರ ಲೈಕ್ಸ್, ಮೆಚ್ಚುಗೆ, ಅವರ ಪರ್ಮಿಷನ್ ಕೈಗೆ ಕೊಟ್ಬಿಟ್ಟಿದ್ದೇವೆ. ಇದು ನಮ್ಮಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿರೋ ಒಂದು ಸೈಲೆಂಟ್ ಟ್ರ್ಯಾಪ್. ಹಾಗಾದ್ರೆ ಈ ಮನ್ನಣೆಯ ಬಲೆ ಅಂದ್ರೆ ಎಕ್ಸಾಕ್ಟ್ಲಿ ಏನು? ನೋಡಿ, ಇದು ಸುಮ್ನೆ ಅಟೆನ್ಷನ್ ಸೀಕ್ ಮಾಡೋ ವಿಷಯ ಅಲ್ಲ. ಇದೊಂದು ರೀತಿ ಈ ಸಮಾಜದಲ್ಲಿ ಬದುಕೋಕೆ ನಾವು ಕಲ್ತುಕೊಂಡಿರೋ ಒಂದು ಟ್ರಿಕ್. ಆದ್ರೆ ಸಮಸ್ಯೆ ಏನಾಗತ್ತೆ ಅಂದ್ರೆ, ಕಾಲ ಕಳೆದಂತೆ ಆ ಟ್ರಿಕ್ ನಮ್ಮ ಐಡೆಂಟಿಟಿ ಅಂದ್ರೆ ನಮ್ಮ ಅಸ್ಮಿತೆಯೇ ಆಗಿಬಿಡುತ್ತೆ. ಇದು ಹೇಗೆ ಆಗತ್ತೆ ಅಲ್ವಾ? ಈ ಮನ್ನಣೆ ಹುಡುಕಾಟ ಇದೆಯಲ್ಲ, ಇದು ಒಂದು ರೀತಿ ಸೈಲೆಂಟ್ ಡೀಲ್ ಇದ್ದ ಹಾಗೆ, ನಮ್ಮ ಮನಸ್ಸಲ್ಲೇ ಮಾಡ್ಕೊಳ್ಳೋ ಒಂದು ಒಪ್ಪಂದ. ನೋಡಿ, ಜನರಿಗೆ ಇಷ್ಟ ಆಗೋ ಥರ ನಾನು ಬದಲಾಗ್ತೀನಿ, ಅದಕ್ಕೆ ಪ್ರತಿಯಾಗಿ ನಾನು ಇಂಪಾರ್ಟೆಂಟ್ ಅಂತ ಅವರು ಒಪ್ಕೊಳ್ಬೇಕು. ಇದು ಅಹಂಕಾರದ ವಿಚಾರ ಅಲ್ಲ, ಇದೊಂದು ಸರ್ವೈವಲ್ ಟೆಕ್ನಿಕ್. ಆದ್ರೆ ನಾವು ಮುಂದೆ ನೋಡೋ ಹಾಗೆ ಈ ಡೀಲಿಗೆ ನಾವು ಕಟ್ಟಬೇಕಾದ ಬೆಲೆ ಮಾತ್ರ ತುಂಬಾ ದೊಡ್ಡದು. ಹಾಗಾದ್ರೆ ಆ ಅನ್ಸ್ಪೋಕನ್ ಕಾಸ್ಟ್, ಆ ಅಘೋಷಿತ ಬೆಲೆ ಏನು? ಈಗ ನಾವು ನಮ್ಮ ಐಡೆಂಟಿಟಿಯನ್ನ ಬೇರೆಯವರ ಕೈಗೆ ಕೊಟ್ಟಾಗ ನಾವು ಕಟ್ಟಬೇಕಾಗಿ ಬರೋ 5 ದೊಡ್ಡ ಬೆಲೆಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಬೆಲೆ ಅಸ್ಮಿತೆಯ ಸವೆತ, ಅಂದ್ರೆ ಐಡೆಂಟಿಟಿ ಡೈಲ್ಯೂಷನ್. ಇದನ್ನ ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ: ಒಬ್ಬರಿಗೆ ಆರ್ಟಿಸ್ಟ್ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಮನೆಯವರ, ಸಮಾಜದ ನಿರೀಕ್ಷೆಗೋಸ್ಕರ ಅದನ್ನೆಲ್ಲ ಬಿಟ್ಟು ಬೇರೆ ಯಾವುದೋ ಜಾಬ್ ಸೇರ್ಕೊಳ್ತಾರೆ. ಹೊರಗಿಂದ ನೋಡೋರ್ಗೆ ಅವರು ತುಂಬಾ ಸಕ್ಸಸ್ಫುಲ್, ಆದ್ರೆ ಒಳಗೊಳಗೆ ಏನೋ ಒಂದು ಖಾಲಿತನ, ಟೊಳ್ಳು ಅನ್ನೋ ಭಾವನೆ. ನಮ್ಮ ಮೌಲ್ಯಗಳನ್ನ ಪಕ್ಕಕ್ಕಿಟ್ಟು ಬೇರೆಯವರ ನಿರೀಕ್ಷೆಗಾಗಿ ಬದುಕಿದಾಗ ಹೀಗಾಗೋದು ಸಹಜ. ಎರಡನೇ ಕಾಸ್ಟ್ ಮಾನಸಿಕ ದುರ್ಬಲತೆ, ಅಂದರೆ ಸೈಕೊಲಾಜಿಕಲ್ ಫ್ರಾಜಿಲಿಟಿ. ಯಾವಾಗ ನಮ್ಮ ಸೆಲ್ಫ್ ವರ್ತ್ ಬೇರೆಯವರ ಒಪಿನಿಯನ್ಗೆ ಲಿಂಕ್ ಆಗುತ್ತೋ, ನಮ್ಮ ಎಮೋಷನ್ಸ್ ಒಂದು ರೋಲರ್ ಕೋಸ್ಟರ್ ರೈಡ್ ಆಗ್ಬಿಡುತ್ತೆ. ಯಾರಾದ್ರೂ ಹೊಗಳ್ದ್ರೆ ಸಾಕು, ನಾವು ಆಕಾಶದಲ್ಲಿ ತೇಲ್ತೀವಿ. ಅದೇ ಯಾರಾದ್ರೂ ಟೀಕೆ ಮಾಡಿದ್ರೆ ನೇರವಾಗಿ ಪಾತಾಳಕ್ಕೆ ಬಿದ್ಬಿಡ್ತೀವಿ. ಇದರಿಂದ ಯಾವಾಗ್ಲೂ ಒಂದು ಆತಂಕ: ನಾನು ಇನ್ನೂ ಬೆಟರ್ ಇರ್ಬೇಕಿತ್ತೇನೋ, ನಾನು ಸಾಲೋದಿಲ್ಲ ಅನ್ನೋ ಫೀಲಿಂಗ್ ಕಾಡ್ತಲೇ ಇರುತ್ತೆ. ಮೂರನೇದು ಸೃಜನಾತ್ಮಕ ಮತ್ತು ನೈತಿಕ ರಾಜಿ, ಅಂದ್ರೆ ಕ್ರಿಯೇಟಿವ್ ಮತ್ತು ಮಾರಲ್ ಕಾಂಪ್ರಮೈಸ್. ನೋಡಿ, ಬೇರೆಯವ್ರನ್ನ ಮೆಚ್ಚಿಸೋದೇ ನಮ್ಮ ಗೋಲ್ ಆದಾಗ ಹೊಸದಾಗಿ ಏನಾದ್ರೂ ಮಾಡೋಕೆ, ರಿಸ್ಕ್ ತಗೊಳ್ಳೋಕೆ ಭಯ ಆಗುತ್ತೆ. ಒಬ್ಬ ಕಲಾವಿದ ತನ್ಗೇನ್ ಹೇಳ್ಬೇಕು ಅನ್ಸುತ್ತೋ ಅದನ್ ಬಿಟ್ಟು ಮಾರ್ಕೆಟ್ನಲ್ಲಿ ಯಾವ್ದು ಸೇಲ್ ಆಗುತ್ತೋ ಅದನ್ನೇ ಮಾಡ್ತಾನೆ. ಆಫೀಸ್ನಲ್ಲಿ ಹೊಸ ಐಡಿಯಾ ಇದ್ರೂ ಬಾಸ್ಗಿಷ್ಟ ಆಗಲ್ಲವೇನೋ ಅಂತ ಹೇಳೋಕೆ ಹಿಂಜರಿತಾರೆ. ಆಗ ಏನು ಸರಿ ಅನ್ನೋ ಪ್ರಶ್ನೆಗಿಂತ ಜನಕ್ಕೆ ಏನಿಷ್ಟ ಆಗತ್ತೆ ಅನ್ನೋದೇ ಮುಖ್ಯವಾಗಿ ಬಿಡುತ್ತೆ. ನಾಲ್ಕನೇ ಬೆಲೆ ನಾಯಕತ್ವದ ಅವನತಿ. ಯಾವ ಲೀಡರ್ ಯಾವಾಗ್ಲೂ ಎಲ್ಲರ ಮೆಚ್ಚುಗೆನೆ ಬಯಸ್ತಾರೋ ಅವರು ಕಷ್ಟದ ಆದ್ರೆ ಅವಶ್ಯಕವಾದ ನಿರ್ಧಾರಗಳನ್ನ ತಗೊಳಕ್ಕೆ ಹಿಂದೇಟು ಹಾಕ್ತಾರೆ. ಯಾಕಂದ್ರೆ ಕೆಲವೊಮ್ಮೆ ಸರಿ ನಿರ್ಧಾರಗಳು ಎಲ್ಲರಿಗೂ ಇಷ್ಟ ಆಗಲ್ಲ. ಸೊ ಎಲ್ಲರನ್ನೂ ಖುಷಿಪಡಿಸೋ ಹೋಗಿ ಇಡೀ ಕಂಪನಿ ಅಥವಾ ಟೀಮ್ನ ದಾರಿಯನ್ನೇ ತಪ್ಪಿಸ್ಬಿಡ್ತಾರೆ. ಕೊನೆಗೆ ಇಡೀ ಟೀಮ್ಗೆ ಒಂದು ಗೋಲಿಲ್ದ ಹಾಗೆ ಆಗುತ್ತೆ. ಮತ್ತೆ ಕೊನೆಯದಾಗಿ 5ನೇ ಬೆಲೆ ದೈಹಿಕ ಮತ್ತು ಸಿಸ್ಟಮಿಕ್ ಬರ್ನ್ಔಟ್. ಯಾವಾಗ್ಲೂ ಅವರೇನೋ ಅಂದ್ಕೊಳ್ತಾರೋ, ಇವರೇನೋ ಅಂದ್ಕೊಳ್ತಾರೋ ಅಂತ ಚಿಂತೆ ಮಾಡ್ತಾ ಇದ್ರೆ ನಮ್ಮ ದೇಹದ ಮೇಲೆ, ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ನಿರಂತರ ಒತ್ತಡ ಬೀಳುತ್ತೆ. ಇದರಿಂದ ಏನಾಗುತ್ತೆ? ದೀರ್ಘಕಾಲದ ಸುಸ್ತು, ನಿದ್ದೆ ಸರಿ ಬರೋದಿಲ್ಲ ಮತ್ತು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತೆ. ಇದು ಸುಮ್ಮನೆ ಕೆಲಸದ ಬರ್ನ್ಔಟ್ ಅಲ್ಲ, ಇದು ನಮ್ಮ ಐಡೆಂಟಿಟಿಯ ಬರ್ನ್ಔಟ್. ಸರಿ, ಇಲ್ಲಿವರೆಗೂ ನಾವು ವೈಯಕ್ತಿಕ ಬೆಲೆಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಈ ಮನ್ನಣೆ ಹುಡುಕೋ ಚಟ ಇದೆಯಲ್ಲ, ಇದು ಕೇವಲ ನಮ್ಮ ಪರ್ಸನಲ್ ಫೇಲ್ಯೂರ್ ಅಲ್ಲ. ಈ ಹೋರಾಟದಲ್ಲಿ ನಾವು ಒಂಟಿಯಲ್ಲ. ನಾವು ಬದುಕ್ತಿರುವ ಸಿಸ್ಟಮ್, ನಮ್ಮ ಸಮಾಜವೇ ಇದನ್ನ ಪ್ರೋತ್ಸಾಹಿಸುತ್ತೆ, ಇದನ್ನೇ ನಾರ್ಮಲ್ ಅಂತ ಬಿಂಬಿಸುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಜ್ಞಾನಕ್ಕಿಂತ ಹೆಚ್ಚಾಗಿ ಮಾರ್ಕ್ಸ್ ಮತ್ತೆ ಹೊಗಳಿಕೆಗೆ ಬೆಲೆ ಅಲ್ವಾ? ಇನ್ನು ಆಫೀಸ್ಗಳಲ್ಲಿ ನಿಜವಾದ ಕೆಲಸ, ನಿಜವಾದ ಕಾಂಟ್ರಿಬ್ಯೂಷನ್ಗಿಂತ ಯಾರು ಹೆಚ್ಚು ಕಾಣಿಸ್ಕೊಳ್ತಾರೋ, ಯಾರು ಬಾಸ್ ಮುಂದೆ ಚೆನ್ನಾಗಿರ್ತಾರೋ ಅವರಿಗೆ ಬೆಲೆ. ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಅಂತೂ ಹೇಳೋದೇ ಬೇಡ. ನಮ್ಮ ಬೆಲೆಯನ್ನೇ ಲೈಕ್ಸ್, ಫಾಲೋವರ್ಸ್ ಲೆಕ್ಕದಲ್ಲಿ ಅಳಿಯಲಾಗುತ್ತೆ.
ಈ ಎಲ್ಲಾ ಸಿಸ್ಟಮ್ಗಳು ನಮ್ಮನ್ನ ಹೊರಗಿನ ಮನ್ನಣೆಯ ಮೇಲೆ ಡಿಪೆಂಡ್ ಆಗೋ ಹಾಗೆ ಟ್ರೈನ್ ಮಾಡ್ತಾ ಇವೆ. ಇದರ ಪರಿಣಾಮ ಏನು ಗೊತ್ತಾ? ನಮ್ಮ ಮನಸ್ಸಿನಲ್ಲೇ ಒಂದು ಡೇಂಜರಸ್ ಈಕ್ವೇಷನ್ ಹುಟ್ಕೊಳ್ಳುತ್ತೆ. ಅದೇನಂದ್ರೆ, ಬೇರೆಯವರಿಂದ ನನಗೆ ಮನ್ನಣೆ ಸಿಗ್ಲಿಲ್ಲ ಅಂದ್ರೆ ಬಹುಶಃ ನನ್ನ ಅಸ್ತಿತ್ವಕ್ಕೆ ಬೆಲೆ ಇಲ್ವೇನೋ. ಈ ಒಂದು ನಂಬಿಕೆ ಇದೆಯಲ್ಲ, ಇವತ್ತಿನ ನಮ್ಮ ಎಷ್ಟೋ ಆತಂಕಗಳಿಗೆ, ನಮ್ಮ ಈ ಪ್ರದರ್ಶನದ ಜೀವನ ಶೈಲಿಗೆ ಮೂಲ ಕಾರಣ. ಸರಿ, ಇಷ್ಟೆಲ್ಲ ಸಮಸ್ಯೆ ಇದೆ. ಹಾಗಾದ್ರೆ ಈ ಬಲೆಯಿಂದ ಹೊರಗೆ ಬರೋದು ಹೇಗೆ? ಒಂದ್ ಗುಡ್ ನ್ಯೂಸ್ ಇದೆ. ಇದರ ಪರಿಹಾರ ಎಲ್ಲೋ ಹೊರಗಡೆ ಇಲ್ಲ, ಅದ್ ನಮ್ ಒಳಗಡೆನೇ ಇದೆ. ನಮ್ ದೃಷ್ಟಿಕೋನವನ್ನ, ನಮ್ಗೆ ನಾವೇ ಕೇಳ್ಕೊಳ್ಳೋ ಪ್ರಶ್ನೆಗಳನ್ನ ಬದಲಾಯಿಸೋದ್ರ ಮೂಲಕ ನಮ್ಮ ಆಂತರಿಕ ಸಾರ್ವಭೌಮತ್ವವನ್ನ ನಾವು ಮತ್ತೆ ಗಳಿಸ್ಬೋದು. ಅದೇ ದಾರಿ. ಹಾಗಾದ್ರೆ ಮೊದಲ ಹೆಜ್ಜೆ ಏನು? ನಾವು ನಮಗೆ ನಾವೇ ಕೇಳೋ ಪ್ರಶ್ನೆಯನ್ನ ಬದಲಾಯಿಸೋದು. ಯಾವುದೇ ಕೆಲ್ಸ ಮಾಡೋ ಮೊದ್ಲು ಇದನ್ನ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಯೋಚಿಸೋ ಬದ್ಲು, ನಾನ್ ಮಾಡ್ತಾ ಇರೋದು ಪ್ರಾಮಾಣಿಕವಾಗಿದೆಯಾ, ಇದು ನಿಜವಾಗ್ಲೂ ಅಗತ್ಯ ಇದೆಯಾ ಅಂತ ಕೇಳ್ಕೊಳ್ಬೇಕು. ಇದು ನೋಡೋಕೆ ಸಣ್ಣ ಬದಲಾವಣೆ ಅನ್ಸ್ಬೋದು, ಆದ್ರೆ ಇದರ ಇಂಪ್ಯಾಕ್ಟ್ ದೊಡ್ಡದು. ನಮ್ಮ ಕಂಟ್ರೋಲನ್ನ ನಮ್ಮ ಕೈಗೆ ವಾಪಸ್ ತಗೊಳ್ಳೋಕೆ ಇದು ಮೊದಲ ಹೆಜ್ಜೆ. ಅದೇ ರೀತಿ ಬೇರೆಯವರಿಂದ ಬರೋ ಫೀಡ್ಬ್ಯಾಕ್ ಅನ್ನ ನಾವು ನೋಡೋ ರೀತಿಯನ್ನು ಬದಲಾಯಿಸ್ಕೋಬೇಕು. ಇಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇವೆ. 1. ಫೀಡ್ಬ್ಯಾಕ್ ಅನ್ನ ನಿಮ್ಮ ಯೋಗ್ಯತೆ ಅಳಿಯೋ ಮಾರ್ಕ್ಸ್ ಕಾರ್ಡ್ ತರ ನೋಡ್ಬೇಡಿ. ಅದನ್ನ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಇನ್ಫಾರ್ಮೇಶನ್ ಅಷ್ಟೇ ಅಂತ ಅಂದ್ಕೊಳ್ಳಿ. 2. ಯಾರಾದ್ರೂ ಹೊಗಳಿದ್ರೆ ಅದರ ಮೇಲೆ ಡಿಪೆಂಡ್ ಆಡ್ಬೇಡಿ. ಜಸ್ಟ್ ಥ್ಯಾಂಕ್ಸ್ ಹೇಳಿ ಕೃತಜ್ಞತೆಯಿಂದ ಸ್ವೀಕರಿಸಿ. 3. ಟೀಕೆ ಬಂದಾಗ ಕುಸ್ದು ಹೋಗೋ ಬದ್ಲು ಅದರಲ್ಲಿ ಏನಾದ್ರೂ ಕಲಿಯೋಕಿದ್ಯಾ ಅಂತ ನೋಡಿ ವಿವೇಚನೆಯಿಂದ ಅದನ್ನ ತಗೊಳ್ಳಿ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು. ಆತ್ಮಗೌರವ ಅಂದ್ರೆ ಸೆಲ್ಫ್ ಎಸ್ಟೀಮ್ ಮತ್ತು ಸ್ವಯಂ ಕರುಣೆ ಅಂದ್ರೆ ಸೆಲ್ಫ್ ಕಂಪ್ಯಾಷನ್. ನೋಡಿ, ಸೆಲ್ಫ್ ಎಸ್ಟೀಮ್ ಯಾವಾಗ್ಲೂ ಹೋಲಿಕೆ ಮೇಲೆ ನಿಂತಿರುತ್ತೆ. ಬೇರೆಯವರಿಗಿಂತ ನಾನು ಬೆಟರ್ ಅಂದಾಗ ನಮ್ಗೆ ಖುಷಿಯಾಗತ್ತೆ, ಅದಕ್ಕೆ ಅದು ಅನ್ಸ್ಟೇಬಲ್. ಆದ್ರೆ ಸೆಲ್ಫ್ ಕಂಪ್ಯಾಷನ್ ಹಾಗಲ್ಲ. ನಾವು ಫೇಲ್ ಆದಾಗ, ತಪ್ಪು ಮಾಡಿದಾಗ ನಮ್ಮನ್ನ ನಾವೇ ಬೈಕೊಳ್ಳೋ ಬದಲು ನಮ್ಮ ಮೇಲೆ ನಾವೇ ದಯೆ ತೋರ್ಸೋದು. ಪರವಾಗಿಲ್ಲ, ಮನುಷ್ಯ ಅಂದಮೇಲೆ ತಪ್ಪಾಗತ್ತೆ ಅಂತ ನಮ್ಮನ್ನ ನಾವೇ ಸಮಾಧಾನ ಮಾಡ್ಕೊಳ್ಳೋದು. ಇದು ನಮಗೆ ನಿಜವಾದ ಇಮೋಷನಲ್ ಸ್ಟೆಬಿಲಿಟಿಯನ್ನ ಕೊಡುತ್ತೆ. ಆದ್ರೆ ಕೇಳಿ, ಈ ಬದ್ಲಾವಣೆ ನಮ್ಮೊಳಗೆ ಒಬ್ರಲ್ಲೇ ಆದ್ರೆ ಸಾಕಾಗಲ್ಲ. ನಮ್ಮ ಪರ್ಸನಲ್ ಚೇಂಜ್ ಜೊತೆಗೆ ನಾವು ನಮ್ಮ ಸಮಾಜ, ನಮ್ಮ ಸಿಸ್ಟಮ್ಗಳನ್ನು ಸರಿ ಮಾಡ್ಬೇಕಾಗತ್ತೆ. ಅಂದ್ರೆ ಬರೀ ಅನುಮೋದನೆ, ಅಪ್ರೂವಲ್ಗೆ ಬೆಲೆ ಕೊಡೋ ಕಲ್ಚರಿಂದ ನಿಜವಾದ ಸಾಮರ್ಥ್ಯ, ಕೇಪಬಿಲಿಟಿಗೆ ಬೆಲೆ ಕೊಡೋ ಕಲ್ಚರ್ ಕಡೆಗೆ ನಾವು ಸಾಗ್ಬೇಕು. ಈಗ ನೋಡಿ, ಅನುಮೋದನಾ ಸಂಸ್ಕೃತಿ ಅಂದ್ರೆ ಏನು? ಅಲ್ಲಿ ಪ್ರದರ್ಶನ, ಮಾರ್ಕ್ಸ್, ಹೊಗಳಿಕೆಗೆ ಬೆಲೆ. ಅದೇ ಸಾಮರ್ಥ್ಯಾಧಾರಿತ ಸಂಸ್ಕೃತಿಯಲ್ಲಿ ನಿಜವಾದ ಪಾಂಡಿತ್ಯ, ಕಾಂಟ್ರಿಬ್ಯೂಷನ್ ಮತ್ತೆ ಸ್ವಾವಲಂಬನೆಗೆ ಬೆಲೆ ಇರುತ್ತೆ. ನಮ್ಮ ಸ್ಕೂಲ್ಗಳಲ್ಲಿ, ನಮ್ಮ ಆಫೀಸ್ಗಳಲ್ಲಿ ಈ ಬದಲಾವಣೆಯನ್ನ ತರೋಕೆ ನಾವೆಲ್ಲರೂ ಪ್ರಯತ್ನಿಸ್ಬೇಕು. ಕೊನೆಯದಾಗಿ ನಮ್ಮ ಗುರಿ ತುಂಬಾನೇ ಸ್ಪಷ್ಟವಾಗಿರ್ಬೇಕು. ನಾವು ಕೇಳೋ ಪ್ರಶ್ನೆಯನ್ನೇ ಬದಲಾಯಿಸಬೇಕು. ಜನರಿಗೆ ವ್ಯಾಲಿಡೇಟೆಡ್ ಅಂತ ಹೇಗೆ ಫೀಲ್ ಮಾಡಿಸೋದು ಅಂತ ಕೇಳೋ ಬದಲು, ಜನರನ್ನ ಹೆಚ್ಚು ಸಮರ್ಥರನ್ನಾಗಿ, ಹೆಚ್ಚು ಕೇಪಬಲ್ ಆಗಿ ಮಾಡೋದು ಹೇಗೆ ಅಂತ ನಾವು ಕೇಳೋಕೆ ಶುರು ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ನಾವು ಮುಂದಿನ ಜನಾಂಗಕ್ಕೆ ಹೆಚ್ಚು ಸ್ಥಿತಿಸ್ಥಾಪಕ ವ್ಯಕ್ತಿಗಳನ್ನ ಮತ್ತೆ ಹೊಂದಿಕೊಳ್ಳೋ ಸಮಾಜವನ್ನ ಕಟ್ಕೊಡೋಕೆ ಸಾಧ್ಯ. ಈ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ಈ ಒಂದು ಆಲೋಚನೆಯನ್ನ ಇಲ್ಲಿ ಬಿಟ್ಟೋಗ್ತೀನಿ. ನಮ್ಮ ಸ್ವಂತ ಜೀವನಕ್ಕೆ ಆಡಿಷನ್ ಮಾಡೋದನ್ನ ನಿಲ್ಸಿದ ಕ್ಷಣದಿಂದ ಸ್ವಾತಂತ್ರ್ಯ ಪ್ರಾರಂಭ ಆಗ್ತದೆ. ಬೇರೆಯವರ ಚಪ್ಪಾಳೆಗಾಗಿ ಬದುಕೋದು ನಿಂತು ನಮ್ಮ ಮೌಲ್ಯಗಳ ಮೇಲೆ ನಾವು ಬದುಕಕ್ಕೆ ಶುರು ಮಾಡಿದಾಗ ಸಿಗುತ್ತಲ್ಲ ಒಂದು ಫ್ರೀಡಮ್, ಅದೇ ನಿಜವಾದದ್ದು. ಒಂದು ಕ್ಷಣ ಯೋಚಿಸಿ. ಇತ್ತೀಚೆಗೆ ಬೇರೆಯವ್ರೇನಂತಾರೆ ಅಂತ ಯೋಚಿಸದೆ ಕೇವಲ ತಮಗೋಸ್ಕರ ಅಂತ ತೆಗೆದುಕೊಂಡ ನಿರ್ಧಾರ ಯಾವುದು?